Namaste Karnataka. Welcome to Max Fun Furniture Mall. We are South India's largest manufacturer, importer, retailer and wholesaler. We supply nearly 150 furniture showrooms across South India. Today we are going to show you our cot factory, sofa factory and warehouse. We have a warehouse, factory and showrooms. We are located in Chennai and Bangalore. We are following all the safety norms as per government law. ನಮಗೆ ಬ್ಯಾಂಗ್ಳೂರಲ್ಲಿ 50,000 ಸ್ಕ್ವೇರ್ ಫೀಟ್ ಆಫ್ ವೇರ್ ಹೌಸ್ ಮತ್ತು ಫ್ಯಾಕ್ಟ್ರಿ ಇದೆ. ಹಾಗೆ ಚೆನ್ನೈಯಲ್ಲಿ ಒಂದು 60,000 ಸ್ಕ್ವೇರ್ ಫೀಟ್ ಇದೆ. ಆಲ್ ಟುಗೆದರ್ ನಮಗೆ 110,000 ಸ್ಕ್ವೇರ್ ಫೀಟ್ ಆಫ್ ವೇರ್ ಹೌಸ್ ಸ್ಪೇಸಿಂಗ್ ಮತ್ತು ಫ್ಯಾಕ್ಟ್ರಿ ಯೂನಿಟ್ ಇದೆ. ಆ್ಯಂಡ್ ದಿಸ್ ವೇರ್ ಹೌಸ್ ಈಸ್ ಬ್ಯಾಂಗ್ಳೂರ್ ವೇರ್ ಹೌಸ್ ಆ್ಯಂಡ್ ವಿ ಕೀಪ್ ಸ್ಟಾಕ್ ಏರ್. ನೋಡಿ, ಈ ಕಂಟೈನರ್ ಬಂದು ಇದೀಗ ಡೈನಿಂಗ್ ಟೇಬಲ್ ಕಂಟೈನರ್ ಅರೈವಲ್ ಆಗಿದೆ. ಇಲ್ಲಿ ಅನ್ಲೋಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಡೈನಿಂಗ್ ಟೇಬಲ್ ಇದು ಫ್ರೇಮ್ಸ್ ಈ ಥರ ಬರುತ್ತೆ, ಮೆಟಲ್ ಫ್ರೇಮ್ಸು. ಮತ್ತು ನಾವು ಬಾಕ್ಸಸ್ ಎಲ್ಲ ಈ ಥರ ಸ್ಟೋರ್ ಮಾಡಿರ್ತೀವಿ, ರ್ಯಾಕಿಂಗ್ ಸಿಸ್ಟಮಲ್ಲಿ ಸ್ಟೋರ್ ಮಾಡಿರ್ತೀವಿ, ವಿತ್ ನಂಬರಿಂಗ್ ಹಾಕಿರ್ತೀವಿ. ನಾವು ಇಂಪೋರ್ಟ್ ಮಾಡ್ಬೇಕಾದ್ರೆ 2-3 ಥಿಂಗ್ಸ್ನ ನಾವು ಮೈಂಡಲ್ಲಿ ಇಟ್ಕೊಂಡಿರ್ತೀವಿ. ಒಂದು ಪ್ಯಾಕಿಂಗ್ ನೋಡಿ, ನಾವು 5 ಪ್ಲೇ ಕಾಟನ್ ಪ್ಯಾಕಿಂಗ್ ಯೂಸ್ ಮಾಡಿರ್ತೀವಿ. ಮತ್ತು ಮಾರ್ಬಲ್ ಸೆಕ್ಷನ್ಗೆ ಬಂದಾಗ ನಾವು ಕಂಪ್ಲೀಟ್ಲಿ ಮಾರ್ಬಲ್ಗೆ ಕಡಲ್ ಪ್ಯಾಕಿಂಗ್ನ ಕಂಪಲ್ಸರಿ ಮಾಡಿರ್ತೀವಿ ನಾವು. ಸೊ ದಟ್ ಏನಾಗುತ್ತೆ, ನಮಗೆ ಸೇಫ್ ಡೆಲಿವರಿ ಆಗುತ್ತೆ, ಡ್ಯಾಮೇಜ್ ರೇಷೋ ಕಮ್ಮಿ ಬರುತ್ತೆ. ಇನ್ಕ್ಲೂಡಿಂಗ್ ಮಾರ್ಬಲ್ಸ್, ಕಾಫಿ ಟೇಬಲ್ಸ್ಗೂ ಅಷ್ಟೇ. ನೋಡಿ, ಇದು ಕಾಫಿ ಟೇಬಲ್ಸು, ಇದಕ್ಕೂ ನಾವು ಕಡಲ್ ಪ್ಯಾಕಿಂಗ್ನ ಯೂಸ್ ಮಾಡಿರ್ತೀವಿ. ನಾವು ಒಂದು ಸಲ ಕಂಟೈನರ್ ಅನ್ಲೋಡ್ ಆದಮೇಲೆ ಫಿಸಿಕಲಿ ಸ್ಟಾಕ್ ಚೆಕ್ ಮಾಡಿ ಮತ್ತು ಕ್ವಾಲಿಟಿ ಚೆಕ್ ಮಾಡಿ ದೆನ್ ನಂಬರಿಂಗ್ ಹಾಕಿ ನಾವು ಸ್ಟೋರ್ ಮಾಡಿರ್ತೀವಿ ನಾವು. ಸೊ ದಟ್ ಈಸಿ ಟು ಪಿಕ್ ಮತ್ತು ಈಸಿ ಟು ಲೋಡ್. ನಾವು 4 ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ತೀವಿ. ಚೀನಾ, ಮಲೇಷ್ಯಾ, ವಿಯೆಟ್ನಾಂ ಮತ್ತು ಇಟಲಿಯಿಂದ. ಅದನ್ನು ಸ್ಟಾಕ್ನ ನಾವು ಸಪ್ರೇಟ್ ಸ್ಟೋರ್ ಮಾಡಿರ್ತೀವಿ. ಒಂದು ಸೈಡ್ ವಿಯೆಟ್ನಾಂ, ಒಂದು ಸೈಡ್ ಮಲೇಷ್ಯಾ, ಒಂದು ಸೈಡ್ ಇಂಡಿಯನ್ ಮೇಡ್, ಸೊ ಒಂದು ಸೈಡ್ ಇಟಲಿ, ಈ ಥರ ಸ್ಟಾಕ್ ಸ್ಟೋರ್ ಮಾಡಿರ್ತೀವಿ. ರೆಕ್ಲೈನರ್ ಮೆಕ್ಯಾನಿಸಮ್ನ ನಾವು ಡೈರೆಕ್ಟ್ಲಿ ಚೀನಾ ಆ್ಯಂಡ್ ಜರ್ಮನಿಯಿಂದ ಇಂಪೋರ್ಟ್ ಮಾಡ್ಕೋತೀವಿ. ವಿತ್ ಬಾಕ್ಸ್ ಕಂಡೀಷನಲ್ಲಿ ಈ ಥರ ಇಂಪೋರ್ಟ್ ಮಾಡ್ಕೋತೀವಿ. ಇದು ಡಿಸ್ಮೆಟಲ್ ಪೀಸಸಲ್ಲಿ ಇರುತ್ತೆ. ದೆನ್ ನಾವಿಲ್ಲಿ ಫ್ಯಾಕ್ಟ್ರಿಯಲ್ಲಿ ಅಸೆಂಬಲ್ ಮಾಡ್ಕೋತೀವಿ. ಪವರು, ಮ್ಯಾನ್ಯುವಲ್ಲು ಈ ಥರ ಡಿವೈಡ್ ಮಾಡಿ ನಾವು ಇಲ್ಲಿ ಫಿಟ್ಟಿಂಗ್ ಮಾಡ್ಕೋತೀವಿ. ಆ್ಯಂಡ್ ವಿ ಗೆಟ್ ಓನ್ಲಿ RMT ರೆಕ್ಲೈನರ್ಸ್ ಮಾತ್ರ. RMT ಇಸ್ ಅ ಬ್ರ್ಯಾಂಡ್ ಅದು. ಆ್ಯಂಡ್ ದಿಸ್ ಈಸ್ ಅವರ್ ಫ್ರೇಮ್ ಕನ್ಸ್ಟ್ರಕ್ಷನ್ ಯೂನಿಟ್, ಅಂದರೆ ಕಾರ್ಪೆಂಟ್ರಿ ಸೆಕ್ಷನ್ ಇದು. ನಾವಿಲ್ಲಿ ಯೂಸ್ ಮಾಡೋದೆಲ್ಲ ಪೈನುಡ್ ಯೂಸ್ ಮಾಡ್ತೀವಿ, ವಿಚ್ ಈಸ್ ಇಂಪೋರ್ಟೆಡ್ ಫ್ರಮ್ ಜರ್ಮನಿ ಅಥವಾ ಇಥೋಪಿಯಾದಿಂದ ಅಥವಾ ಸೌತ್ ಆಫ್ರಿಕಾದಿಂದ ಇಂಪೋರ್ಟ್ ಮಾಡ್ಕೋತೀವಿ. ದ ಮೇನ್ ರೀಸನ್ ನಾವು ಇಂಪೋರ್ಟ್ ಯೂಸ್ ಮಾಡೋಕ್ಕೆ ಏನಪ್ಪ ಅಂತಂದರೆ ಲೈಟ್ ವೆಯ್ಟ್ ಇರುತ್ತೆ ಮತ್ತು ಲಾಂಗ್ ಡ್ಯೂರಬಿಲಿಟಿ ಇರುತ್ತೆ ಮತ್ತು ಮಾಯ್ಶ್ಚರ್ ಫ್ರೀ ಇರುತ್ತೆ. ಇದು ಕೆಮಿಕಲಿ ಸೀಸನ್ಡ್ ಆಗಿರುತ್ತೆ ವುಡ್ ಇದು. ಮೋಸ್ಟ್ ಆಫ್ ದ ಮ್ಯಾನುಫ್ಯಾಕ್ಚರ್ಸ್ ಬ್ಯಾಂಗ್ಳೂರಲ್ಲಿ ನೀಮ್ ವುಡ್ ಮತ್ತು ಒನ್ನೆ ವುಡ್ ಅಂತ ಯೂಸ್ ಮಾಡ್ತಾರೆ. ಅದು ಸೆಕೆಂಡ್ಸ್ ವುಡ್ಡಲ್ಲಿ ತೊಗೊಂಡಿರ್ತಾರೆ. ಸೊ ಅದೆಲ್ಲ ನಿಮಗೆ ಕೆಮಿಕಲಿ ಸೀಸನ್ಡ್ ಆಗಿರಲ್ಲ. ಫ್ಯೂಚರಲ್ಲಿ ಅದರಲ್ಲಿ ಫಂಗಸ್ ಬರೋದು ಮತ್ತು ಹೆಲ್ತ್ ಇಶ್ಯೂಸ್ ಬರೋದೆಲ್ಲ ಆಗುತ್ತೆ. ಆ್ಯಂಡ್ ಕಂಪಲ್ಸರಿ ನಾವು ISI ಮಾರ್ಕ್ ಇರೋ ನೀಮ್ ಪ್ಲೈವುಡ್ನೇ ಯೂಸ್ ಮಾಡ್ತೀವಿ. ಪ್ಲೈವುಡ್ಡಲ್ಲಿ 18mm ಆ್ಯಂಡ್ 12mm ಮಾತ್ರ ಯೂಸ್ ಮಾಡ್ತೀವಿ ನಾವು. ಮತ್ತು ನೋಡಿ, ಮಾಡೆಲ್ ಟು ಮಾಡೆಲ್ ನಾವು ಲೆಗ್ನ ವೆರೈಟಿ ಲೆಗ್ಸ್ ಯೂಸ್ ಮಾಡ್ತೀವಿ ಸೋಫಾಸಿಗೆ. ಸೊ ಎವ್ರಿ ಮಾಡೆಲ್ಗೆ ನಾವು ಡಿಫ್ರೆಂಟ್ ಲೆಗ್ಸ್ನ ಯೂಸ್ ಮಾಡಿದ್ರೆ ಮಾತ್ರ ಔಟ್ಪುಟ್ ಬರುತ್ತೆ. ಮತ್ತು ಕಸ್ಟಮರ್ ಚಾಯ್ಸ್ಗೂ ಕೊಡ್ತೀವಿ ನಾವು. ಕಸ್ಟಮರ್ಗೆ ಯಾವುದೇ ಥರ ಲೆಗ್ ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಮತ್ತು ನಾವು ಬಂದು ನೈಲಾನ್ ಥ್ರೆಡ್ಸ್ ಯೂಸ್ ಮಾಡ್ತೀವಿ. ಸೊ ನಿಮಗೆ ಲಾಂಗ್ ಲೈಫ್ ಬರುತ್ತೆ, ಇದು ಕಟ್ ಆಗಲ್ಲ ನೈಲಾನ್ ಥ್ರೆಡ್ಸ್ ಎಲ್ಲನೂ. ಸೊ ಎಲ್ಲ ಕಲರ್ಸು ಡಿಫ್ರೆಂಟ್ ಕಲರ್ಸು ನಮ್ಮ ಹತ್ರ ಸ್ಟಾಕ್ ಮಾಡ್ಕೊಂಡಿರ್ತೀವಿ ನಾವು. ಮಾತ್ರ ವೆರೈಟಿ ಬೆಲ್ಟ್ ಇರುತ್ತೆ. ಸೋಫಾಗೆ ಬೆಲ್ಟ್ ಯೂಸ್ ಮಾಡ್ತೀವಿ ನಾವು. ಯೂಶಲಿ ಮಾರ್ಕೆಟಲ್ಲಿ ಇದು ಬಂದು 3mm ಬೆಲ್ಟ್ ಯೂಸ್ ಮಾಡ್ತಾರೆ, ಬಟ್ ನಾವು 4mm ಬೆಲ್ಟ್ ಯೂಸ್ ಮಾಡ್ತೀವಿ. ಮತ್ತು ಎಲಾಸ್ಟಿಕ್ ಅಷ್ಟೇ ಒಳ್ಳೆ ಕ್ವಾಲಿಟಿ ಇರುತ್ತೆ ಇದು. ನೋಡಿ, ನಾವು ಕಂಪ್ಲೀಟ್ ಫೋಮ್ನ ಬಂದು ಡ್ಯೂರಾಫ್ಲೆಕ್ಸಿಂದನೇ ಪರ್ಚೇಸ್ ಮಾಡ್ತೀವಿ. ಡ್ಯೂರಾಫ್ಲೆಕ್ಸಿಂದ ಪರ್ಚೇಸ್ ಮಾಡಿ ನಾವು ಈ ಥರ 1 ಮಂತ್ಗೆ ಆಗೋಷ್ಟು ಕಂಪ್ಲೀಟ್ ಸ್ಟಾಕ್ನ ಸ್ಟೋರ್ ಮಾಡಿರ್ತೀವಿ. ಎಲ್ಲ ಫುಲ್ ಮೇಲ್ಗಡೆ ಸ್ಟೋರ್ ಮಾಡಿರ್ತೀವಿ. ವೆಯ್ಟ್ಲೆಸ್ ಇರೋದ್ರಿಂದ ಮೇಲ್ಗಡೆ ಸ್ಟೋರ್ ಮಾಡಿರ್ತೀವಿ. ಅದರಲ್ಲಿ ನಾವು ಡಿಫ್ರೆಂಟ್ ಸೈಜಸ್ಸು, ಡಿಫ್ರೆಂಟ್ ಡೆನ್ಸಿಟಿ, ಹಾರ್ಡ್ ಫೋಮ್, ಸಾಫ್ಟಿ ಫೋಮ್, 2 ಇಂಚಸ್, 4 ಇಂಚಸ್, 1 ಇಂಚ್, ಈ ಥರ ವೆರೈಟಿ ಆಫ್ ಫೋಮ್ನ ಯೂಸ್ ಮಾಡಿರ್ತೀವಿ ನಾವು. ಮತ್ತು ನಮ್ಮ ಹತ್ರ ಇರೋ ಎಲ್ಲ ಸೋಫಾಗಳಿಗೆ ಸೀಟ್ಗೆ ನಾವು ಡ್ಯೂರಾಫ್ಲೆಕ್ಸ್ದು ಸೆಟಿ ಫೋಮ್ ಅಂತ ಒಂದು ಬರುತ್ತೆ, 4 ಇಂಚಸ್ಸು. ಅದು ಬಂದು ಡ್ಯೂರಾಫ್ಲೆಕ್ಸಲ್ಲೇ ಟಾಪ್ ಗ್ರೇಡ್ ಫೋಮ್. ಅದ್ರ ಮೇಲೆ ನೆಕ್ಸ್ಟ್ ಯಾವುದೇ ಥರ ಫೋಮ್ ಇಲ್ಲ, ಯಾವುದೇ ಗ್ರೇಡ್ ಇಲ್ಲ. ಅದಕ್ಕೆ 20 ಇಯರ್ಸ್ ವ್ಯಾರಂಟಿ ಡ್ಯೂರಾಫ್ಲೆಕ್ಸ್ ಕಡೆಯಿಂದ ಬರುತ್ತೆ. 20 ಇಯರ್ಸ್ ಬರುತ್ತೆ. ಇದು ನಮ್ಮ ಫ್ಯಾಬ್ರಿಕ್ ಸೆಲೆಕ್ಷನ್ ಸೆಕ್ಷನ್. ಇದು ಇಲ್ಲಿ ನಾವು ಕಂಪ್ಲೀಟ್ ಕ್ಯಾಟ್ಲಾಗ್ಸ್ನ ಸ್ಟೋರ್ ಮಾಡಿರ್ತೀವಿ. ನಾವು ಯಾವ್ಯಾವ ಫೈನಲ್ ಮಾಡಿರ್ತೀವಿ ಆ ಕ್ಯಾಟ್ಲಾಗ್ಸ್ನ ಸ್ಟೋರ್ ಮಾಡಿರ್ತೀವಿ. ನಾವು ಡೈರೆಕ್ಟ್ಲಿ ಫ್ಯಾಬ್ರಿಕ್ ಇಂಪೋರ್ಟು ಮಾಡ್ತೀವಿ, ಹಾಗೆ ಲೋಕಲ್ ಸಪ್ಲೈಯರ್ಸ್ ಹತ್ರನೂ ಬೈ ಮಾಡ್ತೀವಿ ನಾವು. ನಮ್ಮ ಹತ್ರ 100 ವೆರೈಟೀಸ್ ಆಫ್ ಕಲರ್ಸ್ ಇದೆ. ಮತ್ತು ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಇದೆ. PU ಇದೆ, ಲೆದರ್ ಇದೆ, ಸ್ವೇಡ್ ಇದೆ, ನಾನ್ ಸ್ವೇಡ್ ಇದೆ. ಫಾಸ್ಟ್ ಮೂವಿಂಗ್ ಕಲರ್ಸ್ನ ಆಲ್ವೇಸ್ ನಾವು ಸ್ಟಾಕ್ ಮಾಡಿಟ್ಟಿರ್ತೀವಿ ರೋಲ್ಸಲ್ಲಿ. ಸೊ ದಟ್ ನಾವು ಕಸ್ಟಮರ್ಗೆ ಫಾಸ್ಟ್ ಡೆಲಿವರಿ ಕೊಡ್ಬೋದು. ನಾವು ವಿತಿನ್ ವೀಕು 10 ಡೇಸಲ್ಲೇ ಕೊಡ್ಬೋದು. ಮತ್ತು ರಿಕ್ವೈರ್ಮೆಂಟ್ ಬಂದಾಗ ನಾವು ಈ ಥರ ರೋಲ್ನ ಓಪನ್ ಮಾಡಿ ಈ ಥರ ಕಟ್ ಮಾಡ್ಕೊಳ್ತೀವಿ ನಾವು. ಇದು ನಮ್ಮ ಫ್ಯಾಬ್ರಿಕ್ ಮಾರ್ಕಿಂಗ್ ಮತ್ತು ಕಟಿಂಗ್ ಸೆಕ್ಷನ್. ಇಲ್ಲಿ ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಮೆಜರ್ಮೆಂಟ್ಸ್ ಯಾವ ಥರ ಕೊಟ್ಟಿರ್ತಾರೋ ಆ ಥರ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡಿಕೊಂಡು ದೆನ್ ನಾವು ಇದನ್ನು ಸ್ಟೋರ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಇಟ್ ವಿಲ್ ಗೋ ಟು ದಿ ಸ್ಟಿಚಿಂಗ್ ಸೆಕ್ಷನ್. ನಮಗೆ ಇದು ಸ್ಟಿಚಿಂಗ್ ಸೆಕ್ಷನ್ ಇದೆ. ಇಲ್ಲಿ ಡಿಫ್ರೆಂಟ್ ಸ್ಟಿಚಿಂಗ್ ಆಗುತ್ತೆ. ಒಬ್ಬರು ಸೋಫಾ ಸ್ಟಿಚ್ ಮಾಡ್ತಾರೆ, ಇನ್ನೊಬ್ಬರು ರೆಕ್ಲೈನರ್ ಸ್ಟಿಚ್ ಮಾಡ್ತಾರೆ, ಇನ್ನೊಬ್ಬರು ಲಾಂಜರ್ ಸ್ಟಿಚ್ ಮಾಡ್ತಾರೆ, ಅಥವಾ ಒಬ್ಬರು ಲೆದರ್ ಸ್ಟಿಚ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಫ್ಯಾಬ್ರಿಕ್ ವಿಲ್ಟಿಂಗ್ ಡಿಸೈನ್ ಮಷಿನ್. ಇದು ಈ ಮಷಿನ್ ಎಂಟೈರ್ ಬ್ಯಾಂಗ್ಳೂರಲ್ಲಿ 1 or 2 ಮ್ಯಾನುಫ್ಯಾಕ್ಚರ್ಸ್ ಹತ್ರ ಮಾತ್ರ ಇರುತ್ತೆ.
ಇದು ಇಂಪೋರ್ಟೆಡ್ ಒನ್ ಇದು. ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ ಫ್ಯಾಬ್ರಿಕ್ ಮೇಲೆ ಡಿಸೈನ್ ಮಾಡ್ಬೋದು ನೀವು. ಆ್ಯಂಡ್ ಮೋರ್ ದೆನ್ 1000 ಡಿಸೈನ್ಸ್ನ ಫ್ಯಾಬ್ರಿಕ್ ಮೇಲೆ ನಾವು ಸ್ಟಿಚ್ ಮಾಡ್ಬೋದು. ಈ ಸ್ಟಿಚಿಂಗ್ ಮಷಿನ್ನ ಸ್ಮಾಲ್ ಮ್ಯಾನುಫ್ಯಾಕ್ಚರ್ಸ್ ಎಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇದು ಬಿಟ್ ಎಕ್ಸ್ಪೆನ್ಸಿವ್ ಮತ್ತು ಇದು ವೆಲ್ ಮೇಂಟೈನ್ ಮಾಡಬೇಕು ಇದಕ್ಕೆ. ನಮ್ಮ ಹತ್ರ ಮ್ಯಾಕ್ಸಿಮಮ್ ಸೋಫಾಸಲ್ಲಿ ನಾವು ಪಾಕೆಟ್ ಸ್ಪ್ರಿಂಗ್ ಯೂಸ್ ಮಾಡ್ತೀವಿ. ಪಾಕೆಟ್ ಸ್ಪ್ರಿಂಗ್ನ ಕಂಟೈನರ್ಸಲ್ಲಿ ನಾವು ಡೈರೆಕ್ಟ್ ಬೇರೆ ಕಂಟ್ರೀಸ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಈ ಥರ ಸ್ಟೋರ್ ಮಾಡ್ಕೊಳ್ತೀವಿ. ಸ್ಟೋರ್ ಮಾಡ್ಕೊಂಡಾದ್ಮೇಲೆ ನೋಡಿ ಇದು ಓಪನ್ ಆದಮೇಲೆ ಪಾಕೆಟ್ ಸ್ಪ್ರಿಂಗ್ ಈ ಥರ ಕೇಕ್ ಥರ ಓಪನ್ ಆಗುತ್ತೆ. ಮತ್ತು ನಮ್ಮ ಸೋಫಾಸಲ್ಲಿ ಎಲ್ಲದರಲ್ಲೂ ನಾವು ರಿಲಯನ್ಸ್ ಬ್ರ್ಯಾಂಡೆಡ್ ರೆಕ್ರಾನ್ ಮಾತ್ರ ಯೂಸ್ ಮಾಡ್ತೀವಿ. ಈ ಥರ ಬ್ರಿಕ್ಸ್ ಆಗಿ ಬೇಲ್ಸ್ನ ಪರ್ಚೇಸ್ ಮಾಡಿ ಈ ಮಷಿನಲ್ಲಿ ಓಪನ್ ಮಾಡ್ಕೊಳ್ತೀವಿ ನಾವು. ಈ ಮಷಿನಲ್ಲಿ ಓಪನ್ ಮಾಡಿದಾದ್ಮೇಲೆ ಈ ಥರ ಸಾಫ್ಟಾಗಿ ಬರುತ್ತೆ ನಿಮಗೆ. ಇದು ನಿಮಗೆ ಲಾಂಗ್ ಲೈಫ್ ಇರುತ್ತೆ ಮತ್ತು ಎಕ್ಸ್ಟ್ರಾ ಸಾಫ್ಟ್ ಇರುತ್ತೆ. ಮಾರ್ಕೆಟಲ್ಲಿ ಟಾಯ್ಸಲ್ಲಿ ಯೂಸ್ ಮಾಡೋ ರೆಕ್ರಾನೆಲ್ಲ ಯೂಸ್ ಮಾಡ್ತಾರೆ. ಈ ಸೆಗ್ಮೆಂಟ್ ಬಂದುಬಿಟ್ಟು ನಮ್ಮದು ವುಡನ್ ಸೋಫಾಸ್ ಮತ್ತು ಕಾರ್ಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದು. ಇಲ್ಲಿ ನಾವು ನೋಡಿ ಇದು ರಾ ಫ್ರೇಮ್ಸ್ ಎಲ್ಲ ರೆಡಿ ಇದೆ ಸೋಫಾಸು. ಇಲ್ಲಿ ನಾವು ಯೂಸ್ ಮಾಡೋದು ಟೀ ಕುಡ್ ಯೂಸ್ ಮಾಡಿದ್ದೀವಿ ಈ ಸೋಫಾಗೆ. ಟೀ ಕುಡ್ಡು ನಾವು ಬಿಫೋರ್ ಬೈ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಮಾಯ್ಶ್ಚರ್ ಲೆವೆಲು, ಸ್ಟ್ರೆಂತು ಮತ್ತು ಡಿಫೆಕ್ಟ್ಸ್ ಇಲ್ಲದೆ ಇರೋದು ಎ ಗ್ರೇಡ್ ವುಡ್ಡೇ ಯೂಸ್ ಮಾಡ್ತೀವಿ. ಆಮೇಲೆ ನಾವು ಇಲ್ಲಿ ಯೂಸ್ ಮಾಡೋ ಪ್ಲೈ ಎಲ್ಲನೂ ಬಂದು ISI ಮಾರ್ಕ್ ಇರುತ್ತೆ. ಕಂಪಲ್ಸರಿ ISI ಮಾರ್ಕ್ ಇದ್ದರೆ ಮಾತ್ರ ನಾವು ಬೈ ಮಾಡ್ತೀವಿ. ಆಮೇಲೆ 18mm ಮತ್ತು 12mm ಪ್ಲೈನ ಯೂಸ್ ಮಾಡ್ತೀವಿ ಆ್ಯಸ್ ಐ ಸೆಡ್. ಸೊ ನೆಕ್ಸ್ಟ್ ನಾವು ವುಡನ್ ಕಾರ್ಡ್ ಸೆಕ್ಷನ್ ಇದು. ಈ ವುಡನ್ ಕಾರ್ಡ್ಸಲ್ಲಿ ನೋಡಿ ಹೆಡ್ ಬೋರ್ಡ್ ಮತ್ತು ಫುಟ್ ಬೋರ್ಡು ರೆಡಿ ಇದೆ ಫ್ರೇಮ್ಸು. ಇದು ಪಾಲಿಷ್ಗೆ ಹೋಗಬೇಕು. ಇಲ್ಲೂ ಅಷ್ಟೇ ನಾವು ಟೀ ಕುಡ್ ಮತ್ತು ಪ್ಲೈವುಡ್ ಯೂಸ್ ಮಾಡಿರ್ತೀವಿ, ವಿಚ್ ಈಸ್ ನೀಮ್ ಪ್ಲೈ ಯೂಸ್ ಮಾಡ್ತೀವಿ. ISI ಮಾರ್ಕ್ ಕಂಪಲ್ಸರಿ ISI ಮಾರ್ಕ್ ಇರುತ್ತೆ ನೀಮ್ ಪ್ಲೈ ಮೇಲೆ. ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ನಾವು ವುಡನ್ ಸೋಫಾಸ್ನ ಸ್ಮೂತಿಂಗ್ ಮತ್ತು ಪಾಲಿಷಿಂಗ್ ಬಿಫೋರ್ ಇಲ್ಲಿ ಸ್ಮೂತಿಂಗ್ ಮಾಡ್ತೀವಿ ವುಡ್ ಸೋಫಾಗೆ. ಈಗ ವುಡ್ಡೆಲ್ಲ ಕ್ರ್ಯಾಕ್ಸ್ ಎಲ್ಲ ಕವರ್ ಮಾಡೋದಾಗಲಿ ಮತ್ತು ಅದಕ್ಕೆ ರಬ್ ಮಾಡಿ ಸ್ಮೂತ್ ಮಾಡಿ ಅದಕ್ಕೆ ನಾವು 3 ಕೋಟ್ಸ್ ಆಫ್ ಪಾಲಿಷ್ ಮಾಡ್ತೀವಿ. ಅದಕ್ಕೆ ನಾವು ಮೇಯ್ನ್ಲಿ ಯೂಸ್ ಮಾಡೋದು ಏಷ್ಯನ್ ಪಾಲಿಷೇ ಯೂಸ್ ಮಾಡ್ತೀವಿ. ಯಾಕಂದರೆ ಅದು ಸ್ಮೂತ್ ಮತ್ತು ರಿಚ್ ಇರುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಆ್ಯಂಡ್ ಡಬಲ್ ಕೋಟಿಂಗ್ ಮಾಡೋದ್ರಿಂದ ನಮಗೆ ಡ್ಯೂರಬಿಲಿಟಿ ಮತ್ತು ಶೈನ್ ಇರುತ್ತೆ. ಹಾಗೆ ಮತ್ತು ನಾವು ಯೂಸ್ ಮಾಡೋದು PU ಪಾಲಿಷ್ ಯೂಸ್ ಮಾಡ್ತೀವಿ. PU ಪಾಲಿಷ್ ಅದು ಪ್ರೀಮಿಯಂ ಲುಕ್ ಮತ್ತು ನಿಮಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸಿಗುತ್ತೆ. ಅದು ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ ಮತ್ತು ಯಾವುದೇ ಥರ ನಿಮಗೆ ಟರ್ಮೈಟ್ ಬರಲ್ಲ. ಮತ್ತು ಈ ಸೆಗ್ಮೆಂಟಲ್ಲಿ ಮೇಯ್ನ್ ಸೋಫಾ ವರ್ಕಿಂಗ್ ಇಲ್ಲೇ ನಡೆಯೋದು. ಇಲ್ಲಿ ನಾವು ವೇಬಿಂಗ್ ಮತ್ತು ಸಸ್ಪೆನ್ಷನ್ನ ಚೆಕ್ ಮಾಡ್ತೀವಿ. ಇಲ್ಲಿ ಫ್ರೇಮ್ಗೆ ನಾವು ಫೋಮ್ ಅಟ್ಯಾಚ್ ಮಾಡೋದಾಗಲಿ, ಎಲಾಸ್ಟಿಕ್ ಬೆಲ್ಟ್ 4 ಇಂಚಸ್ ಎಲಾಸ್ಟಿಕ್ ಬೆಲ್ಟು, ಮತ್ತು ನಾವು ಯೂಸ್ ಮಾಡೋದು ಟಾಟಾ ಮೆಟಲ್ ಜಿಗ್ಜಾಗ್ ಸ್ಪ್ರಿಂಗ್ ಮಾತ್ರ ಯೂಸ್ ಮಾಡ್ತೀವಿ ನಾವು ಇನ್ಸೈಡ್ ಸ್ಟ್ರಕ್ಚರ್ಗೆ. ಇಲ್ಲಿ ನೋಡಿ ಈ ಸೆಕ್ಷನಲ್ಲಿ ನಾವು ಬ್ಲ್ಯಾಕ್ ಪಾಲಿಸ್ಟರ್ನ ಫೋಮ್ಗೆ ಅಟ್ಯಾಚ್ ಮಾಡ್ತಿದ್ದೀವಿ. ಸೊ ದಟ್ ನಿಮಗೆ ಲಾಂಗ್ ಲೈಫ್ ಬರುತ್ತೆ ಮತ್ತು ಸ್ಮೂತ್ನೆಸ್ ಜಾಸ್ತಿ ಸಿಗುತ್ತೆ ನಿಮಗೆ. ಇದು ಫ್ರೇಮ್ಗೆ ಕ್ಲಿಯರಾಗಿ ಫಿಟ್ ಆಗುತ್ತೆ. ಈ ಸೆಗ್ಮೆಂಟಲ್ಲಿ ನಾವು ಫೋಮ್ ಅಟ್ಯಾಚ್ ಮಾಡ್ತೀವಿ ಮತ್ತು ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ತೀವಿ. ಸೊ ಹೈ ಡೆನ್ಸಿಟಿ ಡ್ಯೂರಫೆಕ್ಸ್ ಶೆಟ್ಟಿ ಫೋಮ್ನ ಸೀಟ್ಗೆ ಮತ್ತು ಸಾಫ್ಟ್ ಫೋಮ್ ಬಂದು ಬ್ಯಾಕ್ ರೆಸ್ಟ್ ಮತ್ತು ಹಾರ್ಮ್ ರೆಸ್ಟ್ಗೆ ಎಕ್ಸ್ಟ್ರಾ ಕಂಫರ್ಟ್ಗೆ. ಈ ಡಿವಿಷನಲ್ಲಿ ನಮಗೆ ಅಸೆಂಬ್ಲಿ ಮತ್ತು ಕ್ವಾಲಿಟಿ ಚೆಕ್ ಇಲ್ಲಿ ಮಾಡ್ತೀವಿ. ಈಗ ಹಾರ್ಮ್ಸು ಸಪ್ರೇಟು ಫಿಟ್ ಮಾಡೋದಾಗಲಿ ಮತ್ತು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಗಲಿ ಚೆಕ್ ಮಾಡ್ತೀವಿ. ಮತ್ತು ನಮಗೆ ಸಪ್ರೇಟ್ ಡಿವಿಷನ್ ಇದೆ ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ. ಇಲ್ಲಿ ಇನ್ಸ್ಪೆಕ್ಟ್ ಮಾಡ್ತಾರೆ ಸ್ಟಿಚಿಂಗ್ಸು, ಅಲೈನ್ಮೆಂಟು, ಫಿನಿಶಿಂಗು, ಸ್ಟೇಬಿಲಿಟಿ ಮತ್ತು ಕಂಫರ್ಟು ಮತ್ತು ವೆಯ್ಟ್ ಬೇರಿಂಗ್ ಕೆಪಾಸಿಟಿ ಇದೆ ಎಲ್ಲ ಇಲ್ಲಿ ಬಂದು ಚೆಕಿಂಗ್ ಆಗುತ್ತೆ. ಮತ್ತು ಈ ಡಿವಿಷನ್ ಬಂದುಬಿಟ್ಟು ರೆಕ್ಲೈನರ್ ಕ್ವಾಲಿಟಿ ಚೆಕ್ ಡಿವಿಷನ್. ಈ ಡಿವಿಷನಲ್ಲಿ ನಾವು ಫ್ರೇಮ್ ಸ್ಟ್ರೆಂತು ಮತ್ತು ವೆಯ್ಟ್ ಲೋಡ್ ಟೆಸ್ಟಿಂಗು ಮತ್ತು ಫೋಮ್ ಮತ್ತು ಕಂಫರ್ಟ್ ಕರೆಕ್ಟಾಗಿದೆ ಇಲ್ವಾ, ಅಲೈನ್ಮೆಂಟ್ ಚೆಕ್ಕು ಮತ್ತು ನಾಯ್ಸ್ ಚೆಕ್ ಎಲ್ಲ ಮಾಡ್ತೀವಿ. ಇಲ್ಲಿ 1 more ಮಾಡೆಲ್ ರೆಡಿ ಇದೆ ನೋಡಿ. ಇಲ್ಲಿ ಇದು ರೊಟೇಟಿಂಗ್ ರಿವಾಲ್ವಿಂಗ್ ಎಲ್ಲ ಕರೆಕ್ಟಾಗಿದೆ ಇಲ್ವ ಅಂತ ಇಲ್ಲಿ ಚೆಕ್ ಮಾಡಿ ನೆಕ್ಸ್ಟ್ ಇಟ್ ವಿಲ್ ಗೋ ಟು ದಿ ಪ್ಯಾಕಿಂಗ್ ಸೆಕ್ಷನ್. ಪ್ಯಾಕಿಂಗ್ ಸೆಕ್ಷನಲ್ಲಿ ನೋಡಿ ನಾವು 4 ಲೇಯರ್ಸ್ ಆಫ್ ಪ್ಯಾಕಿಂಗ್ನ ಮಾಡಿರ್ತೀವಿ. ಒಂದು ಅಟ್ಟ ಕವರು ಮತ್ತು ಬಬಲ್ ರ್ಯಾಪ್ ಮಾಡಿರ್ತೀವಿ. ಆನ್ ಟಾಪ್ ಆಫ್ ದಟ್ ರ್ಯಾಪಿಂಗ್ ಹಾಕಿರ್ತೀವಿ. ಇದೇನಾಗುತ್ತೆ ಅಂದರೆ ಸೋಫಾ ಸೇಫಾಗಿ ಕಸ್ಟಮರ್ಗೆ ಡೆಲಿವರಿ ಆಗುತ್ತೆ ಮಲ್ಟಿ ಲೇಯರ್ ಪ್ಯಾಕಿಂಗ್ ಇರೋದ್ರಿಂದ. We have total 5 stores in South India, 2 Chennai, 3 Bangalore. ಬ್ಯಾಂಗ್ಳೂರಲ್ಲಿ ಫಸ್ಟ್ ಸ್ಟೋರ್ ಹೊಸಕೋಟೆ, ಸೆಕೆಂಡ್ ಸ್ಟೋರ್ ಯಲಹಂಕ, ಥರ್ಡ್ ಸ್ಟೋರ್ ಬಂದು ನೆಲಮಂಗಲ ಟೋಲ್ ಹತ್ರ ಬರುತ್ತೆ, ಅರಸಿನಕುಂಟೆ ಟೋಲ್ ಹತ್ರ.